And welcome to Mustaq Kunnur Academy, dear diploma students of mechanical branch of government polytechnic, aided and private polytechnic. Dear students, ಇವತ್ತಿನ ವಿಡಿಯೋದಲ್ಲಿ ನಾವು C25 ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಥರ್ಡ್ ಸೆಮಿಸ್ಟರ್ದು ಸಬ್ಜೆಕ್ಟ್ಸ್ ಇದರಲ್ಲಿ ಎಷ್ಟು ಥಿಯರಿ ಸಬ್ಜೆಕ್ಟ್ ಮತ್ತು ಎಷ್ಟು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಮತ್ತು ಪಾಸಿಂಗ್ ಮಾರ್ಕ್ಸ್ ಏನು ಅನ್ನೋದು ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ಪಾಸಿಂಗ್ ಪ್ಯಾಕೇಜ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಷ್ಟೇ ಅಲ್ಲದೆ ಫಾಲೋನು ಕೂಡ ಮಾಡಿ. ಲೆಟ್ ಸ್ಟಾರ್ಟ್ ದಿಸ್. ನೀವು ಕೊನೆ ತನಕ ಈ ವಿಡಿಯೋ ನೋಡಿದರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಎಷ್ಟು ಥಿಯರಿ ಸಬ್ಜೆಕ್ಟ್ಸ್ ಇದ್ದಾವೆ, ಎಷ್ಟು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಇದ್ದಾವೆ, ಅದರ ಜೊತೆಗೆ ಪಾಸಿಂಗ್ ಮಾರ್ಕ್ಸ್ ಏನು, ಇಂಟರ್ನಲ್ ಎಷ್ಟು, ಎಕ್ಸ್ಟರ್ನಲ್ ಎಷ್ಟು ಮತ್ತು ಎಷ್ಟು ಆಡಿಟ್ ಸಬ್ಜೆಕ್ಟ್ ಇದಾವೆ ಅಂತ ಫುಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಇದೆ. ಕೊನೆ ತನಕ ನೋಡಿ, ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ಲೆಟ್ ಸ್ಟಾರ್ಟ್ ದಿಸ್. C25 ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಥರ್ಡ್ ಸೆಮಿಸ್ಟರ್ ಸಬ್ಜೆಕ್ಟ್ಸ್. ಟೋಟಲ್ ಸಬ್ಜೆಕ್ಟ್ಸ್ ಇರೋದು 5 ಸಬ್ಜೆಕ್ಟ್ಸ್ ಇದ್ದಾವೆ. ಇದರಲ್ಲಿ 5 ಸಬ್ಜೆಕ್ಟ್ಸಲ್ಲಿ 2 ಥಿಯರಿ ಸಬ್ಜೆಕ್ಟ್ಸ್, ದೆನ್ 2 ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಇದ್ದಾವೆ ಆ್ಯಂಡ್ 1 ಆಡಿಟ್ ಕೋರ್ಸ್. 2 ಥಿಯರಿ ಸಬ್ಜೆಕ್ಟ್ಸಲ್ಲಿ ಫಸ್ಟ್ ಸಬ್ಜೆಕ್ಟ್ಸ್ ಮೆಕ್ಯಾನಿಕ್ಸ್ ಆಫ್ ಮಟೀರಿಯಲ್ಸ್, ಇನ್ನೊಂದು ಥರ್ಮಲ್ ಇಂಜಿನಿಯರಿಂಗ್. ಈಗ ಮೆಕ್ಯಾನಿಕ್ಸ್ ಆಫ್ ಮಟೀರಿಯಲಲ್ಲಿ ಇಂಟರ್ನಲ್ ಮಾರ್ಕ್ಸ್ ಇರೋದು ಇಲ್ಲಿ ನಾವು ನೋಡಬಹುದು CIA ಅಂತಿದೆ ಮತ್ತು ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಮತ್ತು ಪ್ರಾಕ್ಟಿಕ್ಸ್ ಎಕ್ಸಾಮ್ ಅಂತಿದೆ. ಈಗ ಮೆಕ್ಯಾನಿಕ್ಸ್ ಆಫ್ ಮಟೀರಿಯಲಲ್ಲಿ ನಿಮಗೆ ಇರುವುದು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಥಿಯರಿ ಎಕ್ಸಾಮ್ ಮಾತ್ರ ಇರುತ್ತೆ. ಐ ರಿಪೀಟ್, ಮೆಕ್ಯಾನಿಕ್ಸ್ ಆಫ್ ಮಟೀರಿಯಲಲ್ಲಿ ಫೈನಲ್ ಎಕ್ಸಾಮ್ ಥಿಯರಿ ಮಾತ್ರ ಇರುತ್ತೆ, ಫೈನಲ್ ಎಕ್ಸಾಮ್ ಪ್ರಾಕ್ಟಿಕಲ್ ಇರುವುದಿಲ್ಲ. ಇದಕ್ಕೆ ಇಂಟರ್ನಲ್ ಎಷ್ಟಂದರೆ 50 ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ ಮತ್ತು 50 ಮಾರ್ಕ್ಸ್ ಎಕ್ಸ್ಟರ್ನಲ್ ಇರುತ್ತೆ. ಮಿನಿಮಮ್ ಇಂಟರ್ನಲ್ ಎಷ್ಟು ಬರಬೇಕು? 50ಕ್ಕೆ 20 ಬರಬೇಕು. ಫೈನಲ್ ಎಕ್ಸಾಮಲ್ಲಿ ಮಿನಿಮಮ್ 50ಕ್ಕೆ 20 ಬರಬೇಕು. ಅಂದರೆ 100 ಮಾರ್ಕ್ಸ್ ಎಕ್ಸಾಮಲ್ಲಿ ನೀವು ಮಿನಿಮಮ್ 100 ಮಾರ್ಕ್ಸ್ ತೊಗೋಬೇಕು, ಅಂದರೆ ಈ ಸಬ್ಜೆಕ್ಟನ್ನು ಪಾಸ್ ಆಗ್ತೀರಿ. ಅದೇ ರೀತಿ ಥರ್ಮಲ್ ಇಂಜಿನಿಯರಿಂಗು ಕೂಡ ಇದು ಒಂದು ಥಿಯರಿ ಸಬ್ಜೆಕ್ಟ್ ಆಗಿದೆ. ಇದರಲ್ಲಿಯೂ ಕೂಡ 50 ಇಂಟರ್ನಲ್ ಮತ್ತು 50 ಎಕ್ಸ್ಟರ್ನಲ್ ಇದೆ. 20 ತೊಗೊಂಡ್ರೆ ನೀವು ಪಾಸ್ ಆಗ್ತೀರಿ ಇಂಟರ್ನಲ್. ಅದೇ ರೀತಿ ಫೈನಲ್ ಎಕ್ಸಾಮು ಕೂಡ ಥಿಯರಿ 20 ಮಾರ್ಕ್ಸ್, ಅಂದರೆ 40 ಮಾರ್ಕ್ಸ್ ಔಟ್ ಆಫ್ 100 ನೀವು ಸ್ಕೋರ್ ಮಾಡಿದರೆ ಈ ಸಬ್ಜೆಕ್ಟ್ಸನ್ನು ಪಾಸ್ ಆಗ್ತೀರಿ. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ಅಷ್ಟೇ ಅಲ್ಲ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಯಾವುದಾದ್ರೂ ಇದರದ್ದು ಪಾಸಿಂಗ್ ಪ್ಯಾಕೇಜ್ ಬೇಕಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ ನಿಮಗೆ ಯಾವ ಸಬ್ಜೆಕ್ಟಲ್ಲಿ ಪಾಸಿಂಗ್ ಪ್ಯಾಕೇಜ್ ಬೇಕಂತ ನೀವು ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ವಿಲ್ ಟ್ರೈ ಟು ಬ್ರಿಂಗ್ ದ್ಯಾಟ್ ಪಾಸಿಂಗ್ ಪ್ಯಾಕೇಜ್ ಬಿಫೋರ್ ದ ಎಕ್ಸಾಮಿನೇಷನ್. ನೆಕ್ಸ್ಟ್ ಲ್ಯಾಬ್ ಇರೋದು 2 ಸಬ್ಜೆಕ್ಟ್ಸ್ ಇದ್ದಾವೆ, ಫ್ಲೂಯಿಡ್ ಪವರ್ ಇಂಜಿನಿಯರಿಂಗ್ ಮತ್ತು ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ. ಇದರಲ್ಲಿ ನಾವು ನೋಡ್ಬೋದು ಥಿಯರಿ ಫೈನಲ್ ಎಕ್ಸಾಮ್ ಇರುವುದಿಲ್ಲ, ಪ್ರಾಕ್ಟಿಕಲ್ ಎಕ್ಸಾಮ್ ಮಾತ್ರ ಇರುತ್ತೆ. ಇದರಲ್ಲಿ ಕೂಡ ಈ 2 ಸಬ್ಜೆಕ್ಟ್ಸಲ್ಲಿ ಫ್ಲೂಯಿಡ್ ಪವರ್ ಇಂಜಿನಿಯರಿಂಗಲ್ಲಿ 50 ಮ್ಯಾಕ್ಸಿಮಮ್ ಮಾರ್ಕ್ಸ್, 20 ಮಿನಿಮಮ್ ನೀವು ತೊಗೊಳ್ಳೇಬೇಕು, ಅಂದರೆ ಈ ಸಬ್ಜೆಕ್ಟ್ ಪಾಸ್ ಆಗ್ತೀರಿ. ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ 50ಕ್ಕೆ 20 ತೊಗೊಂಡ್ರೆ ಈ ಸಬ್ಜೆಕ್ಟ್ ಪಾಸ್ ಆಗ್ತೀರಿ ನೀವು. ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಕೂಡ 50ಕ್ಕೆ 20 ಮಾರ್ಕ್ಸ್ ತೊಗೊಳ್ಳೇಬೇಕು. ಇದಕ್ಕೆ ಇವೆರಡೂ ಸಬ್ಜೆಕ್ಟ್ಸು ಫೈನಲ್ ಎಕ್ಸಾಮ್ ಪ್ರಾಕ್ಟಿಕಲ್ ಇರುತ್ತೆ. ಇವೆರಡೂ ಸಬ್ಜೆಕ್ಟ್ಸ್ ಫೈನಲ್ ಎಕ್ಸಾಮ್ ಪ್ರಾಕ್ಟಿಕಲ್ ಇರುತ್ತೆ, ಫೈನಲ್ ಥಿಯರಿ ಎಕ್ಸಾಮ್ ಇರೋದಿಲ್ಲ. ಅದರರ್ಥ 2 ಥಿಯರಿ ಸಬ್ಜೆಕ್ಟ್, 2 ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗಿವೆ. ಕೊನೆಯದಾಗಿ ಆಡಿಟ್ ಕೋರ್ಸ್ ಯಾವುದಂದರೆ ಕನ್ನಡ 1 ಅಥವಾ ಸಾಹಿತ್ಯ ಸಿಂಚನ 1 ಅಥವಾ ಬಳಕೆ ಕನ್ನಡ 1. ಈಗಾಗಲೇ ನೀವು ಫಸ್ಟ್ ಸೆಮಿಸ್ಟರಲ್ಲಿ EVS, ಸೆಕೆಂಡ್ ಸೆಮಿಸ್ಟರಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಓದಿರ್ತೀರಿ. ಈಗ ಥರ್ಡ್ ಸೆಮಿಸ್ಟರಲ್ಲಿ ಸಾಹಿತ್ಯ ಸಿಂಚನ 1 ಅಥವಾ ಬಳಕೆ ಕನ್ನಡ 1 ಅಂತ ಆಡಿಟ್ ಕೋರ್ಸ್ ಇದೆ. ಆಡಿಟ್ ಕೋರ್ಸ್ ಅಂದರೆ ಇದರಲ್ಲಿ ಯಾವುದೇ ರೀತಿಯ ಫೈನಲ್ ಎಕ್ಸಾಮ್ ಪ್ರಾಕ್ಟಿಕಲ್ ಅಥವಾ ಯಾವುದೇ ರೀತಿ ಥಿಯರಿ ಫೈನಲ್ ಎಕ್ಸಾಮ್ ಇರೋದಿಲ್ಲ, ಇಂಟರ್ನಲ್ ಎಕ್ಸಾಮ್ ಮಾತ್ರ ಇರುತ್ತೆ. ನೀವು ಇಂಟರ್ನಲನ್ನು ಮಿನಿಮಮ್ 50ಕ್ಕೆ 20 ತೊಗೊಂಡ್ರೆ ಈ ಸಬ್ಜೆಕ್ಟ್ ನೀವು ಪಾಸ್ ಆಗ್ತೀರಿ. ಒಂದು ವೇಳೆ ಮಿನಿಮಮ್ ಮಾರ್ಕ್ಸ್ ಬರದೇ ಇದ್ದರೆ ನಿಮಗೆ ಡಿಪ್ಲೊಮಾ ಸರ್ಟಿಫಿಕೇಟ್ ಸಿಗುವುದಿಲ್ಲ. ಅದಕ್ಕೆ ಡೋಂಟ್ ಟೇಕ್ ದ ಚಾನ್ಸ್. ಈ ಸಬ್ಜೆಕ್ಟ್ಸನ್ನು ಸರಿಯಾಗಿ ಆಡಿಟ್ ಸಬ್ಜೆಕ್ಟ್ ಸರಿಯಾಗಿ ಸ್ಟಡಿ ಮಾಡಿ ಮಿನಿಮಮ್ ಮಾರ್ಕ್ಸ್ ತೊಗೊಂಡು ನೀವು ಫೈನಲ್ ಎಕ್ಸಾಮನ್ನು ಅಟೆಂಡ್ ಆಗಬಹುದು. ಅಷ್ಟೇ ಅಲ್ಲ, ಡಿಪ್ಲೊಮಾ ರಿಲೇಟೆಡ್ ಮತ್ತೆ ಏನಾರು ಡೌಟ್ ಇತ್ತಂದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ರಿಸಲ್ಟ್ ರಿಲೇಟೆಡ್, ಅಡ್ಮಿಷನ್ ರಿಲೇಟೆಡ್, ಸ್ಕಾಲರ್ಶಿಪ್ ರಿಲೇಟೆಡ್ ಮತ್ತು ಪಾಸಿಂಗ್ ಪ್ಯಾಕೇಜ್ ರಿಲೇಟೆಡ್ ಏನೇ ಡೌಟ್ ಇತ್ತಂದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ವಿಲ್ ಟ್ರೈ ಟು ಸಾಲ್ವ್ ಯುವರ್ ಡೌಟ್. ಥ್ಯಾಂಕ್ ಯು.